ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಿಷನ್ ಟೀಚರ್ ಅಕಾಡೆಮಿ. ನಾನಿವತ್ತೊಂದು ಚಿಕ್ಕ ಕಥೆಯನ್ನ ಹೇಳಿ ಈ ಟಾಪಿಕ್ ಅನ್ನ ಸ್ಟಾರ್ಟ್ ಮಾಡ್ತೇನೆ, ಓಕೆನಾ? ಒಂದು ದಿನ ಒಬ್ಬ ಶಾಲಾ ವಿದ್ಯಾರ್ಥಿ ಮನೆಗೆ ಹೋಗ್ತಾ ಇರ್ತಾನೆ. ರಸ್ತೆಯ ಮಧ್ಯದಲ್ಲಿ ಒಂದು ಪರ್ಸ್ ಬಿದ್ದಿರೋದನ್ನ ಅವನು ನೋಡ್ತಾನೆ. ಅದನ್ನು ತೆಗೆದು ನೋಡ್ತಾನೆ, ಅದರೊಳಗೆ 10,000 ರೂಪಾಯಿ ಕ್ಯಾಶ್ ಇರತ್ತೆ. ಮತ್ತೆ ATM ಕಾರ್ಡು, ಕೆಲವೊಂದು ಡಾಕ್ಯುಮೆಂಟ್ಸ್ಗಳು ಸಹ ಇರತ್ತೆ. ಅವನ್ ಸುತ್ತಮುತ್ತ ನೋಡ್ತಾನೆ, ಅಲ್ಲಿ ಯಾರು ಕಾಣಿಸ್ತಾ ಇಲ್ಲ. ಆ ಕ್ಷಣ ಅವನ ಮನಸ್ಸಿನೊಳಗೆ 3 ಧ್ವನಿ ಕೇಳಿಸತ್ತೆ. ಮೊದಲ ಧ್ವನಿ ಹೇಳತ್ತೆ, ಇಷ್ಟೆಲ್ಲ ಹಣ ಸಿಕ್ಕಿದೆ, ಯಾರು ನೋಡ್ತಾ ಇಲ್ಲ, ಮನೆ ತಗೊಂಡು ಹೋಗ್ಬಿಡು, ನಿನಗೆ ಉಪಯೋಗ ಆಗತ್ತೆ ಅಂತ. ಇನ್ನು ಎರಡನೇ ಧ್ವನಿ ಹೇಳತ್ತೆ, ಸ್ವಲ್ಪ ಯೋಚ್ಸು, CCTV ಇರ್ಬೋದು, ಯಾರಾದ್ರೂ ನೋಡಿರ್ಬಹುದು, ಸಿಕ್ಕಿ ಬಿದ್ರೆ ದೊಡ್ಡ ಸಮಸ್ಯೆ ಆಗ್ತದೆ ಅಂತ. ಇನ್ನು ಮೂರನೇ ಧ್ವನಿ ನಿಧಾನವಾಗಿ ಹೇಳತ್ತೆ, ಈ ಹಣ ಯಾರದ್ದೋ ಆಗಿದೆ, ಆ ವ್ಯಕ್ತಿ ಈಗ ಎಷ್ಟು ಆತಂಕದಲ್ಲಿರ್ಬೋದು. ಇದನ್ನ ಪೊಲೀಸ್ ಠಾಣೆಗೆ ಅಥವಾ ಹತ್ತಿರದಲ್ಲಿರುವಂತಹ ಎಲ್ಡರ್ಸಿಗೆ, ಯಾರೆಲ್ಲ ರೆಸ್ಪಾನ್ಸಿಬಲ್ ಪರ್ಸನ್ ಯಾರಾದ್ರೂ ನಿನಗೆ ಕಂಡ್ರೆ ಅವರಿಗೆ ಅದನ್ನ ತಲುಪಿಸ್ಬಿಡು ಅಂತ. ಒಂದು ಕ್ಷಣ ಆ ವಿದ್ಯಾರ್ಥಿ ಯೋಚಿಸ್ತಾನೆ. ಕೊನೆಗೆ ಅವನು ಆ ಪರ್ಸನ್ನ ಹತ್ತಿರದ ಪೊಲೀಸ್ ಠಾಣೆಗೆ ಒಪ್ಪಿಸ್ತಾನೆ. ಆ ದಿನ ಅವನು ಕೇವಲ ಒಳ್ಳೆ ಕೆಲಸ ಮಾಡಿಲ್ಲ, ತನ್ನ ವ್ಯಕ್ತಿತ್ವವನ್ನೇ ಅವನು ಗೆದ್ದ. ಇಲ್ಲಿ ಒಂದು ಪ್ರಶ್ನೆ, ಆ 3 ಧ್ವನಿಗಳು ಯಾರಿರ್ಬಹುದು? ಅವನ ಹತ್ತಿರ ಯಾರಾದ್ರೂ ಬಂದು ಮಾತನಾಡಿದ್ರಾ? ಇಲ್ಲ, ಯಾರು ಇರ್ಲಿಲ್ಲ ಅಲ್ಲಿ. ಅವನು ಏನ್ ಮಾಡ್ದ? ಒಳ್ಳೆ ಕೆಲ್ಸವನ್ನ ಮಾಡ್ದ ಅಲ್ವಾ? ಸೊ ಇದರಿಂದ ತಿಳ್ಕೊಳ್ಬೇಕಾಗಿರೋದಿಷ್ಟೇ, ನಮ್ಮ ನಿಮ್ಮೆಲ್ಲರ ಪ್ರತಿಯೊಬ್ಬರ ಮನಸ್ಸಿನಲ್ಲಿಯೂ ಸಹ ಈ 3 ವಿಭಿನ್ನ ಧ್ವನಿಗಳು ಇರತ್ತೆ. ಸೊ ಮನೋವಿಜ್ಞಾನಿ ಸಿಗ್ಮಂಡ್ ಫ್ರೈಡ್ ರವರು ಈ 3 ಶಕ್ತಿಗಳಿಗೆ 3 ಹೆಸರನ್ನ ಕೊಟ್ಟಿದ್ದಾರೆ. ಅದು ಯಾವ್ಯಾವುದು, ಏನೇನಾಗತ್ತೆ ಅದರಿಂದ ಅನ್ನೋದನ್ನ ನಾವು ಇವತ್ತಿನ ತರಗತಿಯಲ್ಲಿ ನೋಡ್ಲಿಕ್ಕೆ ಹೊರಟಿದ್ದೇವೆ. ಸೊ ಈ ಎಜುಕೇಶನಲ್ ಸೈಕಾಲಜಿಯ ಇನ್ನೊಂದು ಮುಖ್ಯವಾದ ಥಿಯರಿ ಅಂತಾನೆ ಹೇಳ್ಬೋದು. ಅದನ್ನ ಮಂಡಿಸಿದವರು ಸಿಗ್ಮಂಡ್ ಫ್ರೈಡ್ ರವರ ಸ್ಟ್ರಕ್ಚರ್ ಆಫ್ ಪರ್ಸನಾಲಿಟಿ. ಇದರ ಬಗ್ಗೆ ನಾವು ಬ್ರೀಫ್ ಆಗಿ ತಿಳ್ಕೊಂಡು MCQs ಅನ್ನ ಸಾಲ್ವ್ ಮಾಡ್ತಾ ಹೋಗೋಣ. ಇದು ನಿಮ್ಗೆ ಆಲ್ರೆಡಿ ಗೊತ್ತಿದೆ. HSTR, GPSTR, ಕ್ರೈಸ್, TET, CTET ಎಲ್ಲಾ ಎಕ್ಸಾಮ್ಸ್ಗಳಿಗೂ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು. ನಿಮ್ಗೂ ಸಹ ಇದು ಇಂಪಾರ್ಟೆಂಟ್ ಅನ್ಸಿದ್ರೆ ಈ ಕ್ಲಾಸ್ ಅನ್ನ ಎಲ್ಲೂ ಮಿಸ್ ಮಾಡದೆ ಕೇಳಿ. ಓಕೆ, ಲೆಟ್ ಮಿ ಸ್ಟಾರ್ಟ್. Theory of Personality, Sigmund Freud. Sigmund Freud is an Austrian neurologist. He proposed psychoanalytic theory. So, ಇಲ್ಲಿ ಸಿಗ್ಮಂಡ್ ಫ್ರೈಡ್ ರವರು ಎಲ್ಲಿಯವರು ಅಂತ ಅಂದ್ರೆ ಆಸ್ಟ್ರಿಯಾದವರವರು, ಓಕೆನಾ? ಅವರೊಬ್ರು ನ್ಯೂರಾಲಜಿಸ್ಟ್ ಆಗಿರ್ತಾರೆ. ನ್ಯೂರಾಲಜಿಸ್ಟ್ ಅಂದ್ರೆ ನರರೋಗ ತಜ್ಞರು. ಹಿ ಪ್ರಪೋಸ್ಡ್ ಸೈಕೋ ಅನಾಲಿಟಿಕ್ ಥಿಯರಿ. ಅವರು ಬರೆದಿರುವಂತಹ ಅಥವಾ ಅವರು ಮಂಡಿಸಿರುವಂತಹ ಸಿದ್ಧಾಂತ ಯಾವುದಪ್ಪ ಅಂದ್ರೆ ಸೈಕೋ ಅನಾಲಿಟಿಕ್, ಅಂದ್ರೆ ಮನೋವಿಶ್ಲೇಷಣಾ ಸಿದ್ಧಾಂತ, ಓಕೆನಾ? ಸಿಗ್ಮಂಡ್ ಫ್ರೈಡ್ ರವರು ಬರೆದಿರುವಂತ ಅಥವಾ ಮಂಡಿಸಿರುವಂತ ಥಿಯರಿ ಸಿದ್ಧಾಂತ ಯಾವುದು? ಮನೋವಿಶ್ಲೇಷಣಾ ಸಿದ್ಧಾಂತ. ಈಗ ನಾವು ಅದರ ಸ್ಟ್ರಕ್ಚರ್ ಅನ್ನ ನೋಡ್ತಾ ಹೋಗೋಣ. ಸ್ಟ್ರಕ್ಚರ್ ಅಂದ್ರೆ ಭಾಗಗಳು ಅಂತ ಹೇಳ್ಬೋದು ನೀವು, ಅಥವಾ ರಚನೆ ಅಂತ ಹೇಳ್ಬೋದು, ಓಕೆನಾ? ಇಟ್ ಹ್ಯಾಸ್ 3 ಪಾರ್ಟ್ಸ್. ಸ್ಟ್ರಕ್ಚರ್ ಅಲ್ಲಿ ನಾವು 3 ಭಾಗಗಳನ್ನ ನೋಡ್ತೇವೆ. ಅದು ಯಾವುದಪ್ಪ ಅಂದ್ರೆ ಈದ್, ಈಗೋ ಅಂಡ್ ಸೂಪರ್ ಈಗೋ, ಓಕೆನಾ? ಈಗ ಫಸ್ಟ್ ಒನ್, ಈದ್. ಬಾರ್ನ್ ವಿತ್ ಅಸ್. ಇದು
ನಮ್ ಜೊತೆ ಹುಟ್ಟಿನಿಂದಲೇ ಬರುವಂತದ್ದು, ಹುಟ್ಟಿದ ತಕ್ಷಣ ಈದ್ ಅನ್ನುವಂಥದ್ದು ನಮ್ ಜೊತೆನೆ ಬರುತ್ತೆ. ಇಟ್ ಪ್ರೆಸೆಂಟ್ ಫ್ರಮ್ ಬರ್ತ್, ಇದು ಹುಟ್ಟಿನಿಂದಲೇ ಬರುವಂತದ್ದು. ಕಂಪ್ಲೀಟ್ಲಿ ಅನ್ಕಾನ್ಶಿಯಸ್, ಇದು ನಮ್ಗೆ ಗೊತ್ತಿರೋದಿಲ್ಲ, ನಮ್ಮ ಹತ್ರ ಇದೆ, ಇದನ್ನುವಂಥದ್ದು ನಮ್ಮ ಹತ್ರ ಇದೆ. ಇದನ್ನಂಥದ್ದೇನು ಒಂದು ಫೀಚರ್ ಅಥವಾ ಗುಣಲಕ್ಷಣ ಅಂತ ಹೇಳ್ಬೋದು. ನಮ್ಮ ಹತ್ರ ಇದೆ ಅಂತ ನಮ್ಗೆ ಗೊತ್ತಿರಲ್ಲ, ಅನ್ಕಾನ್ಶಿಯಸ್ ಆಗಿ ನಾವು ಅದನ್ನ ಮಾಡ್ತಾ ಇರ್ತೇವೆ. ವರ್ಕ್ ಆನ್ ದ ಪ್ಲೆಜರ್ ಪ್ರಿನ್ಸಿಪಲ್, ಇದು ಸುಖದ ತತ್ವದ ಆಧಾರದ ಮೇಲೆ ಕಾರ್ಯವನ್ನ ನಿರ್ವಹಿಸ್ತದೆ. ಓಕೆನಾ? ಪ್ಲೆಜರ್ ಪ್ರಿನ್ಸಿಪಲ್ ಅಂದ್ರೆ ಸುಖದ ತತ್ವ ಅಂತ ಹೇಳ್ತೇವೆ ಕನ್ನಡದಲ್ಲಿ. ವಾಂಟ್ಸ್ ಇಮ್ಮಿಡಿಯೇಟ್ ಸ್ಯಾಟಿಸ್ಫ್ಯಾಕ್ಷನ್, ಸೊ ಇದಕ್ಕೆ ಏನ್ ಬೇಕು? ಇಮ್ಮಿಡಿಯೇಟ್ ಆಗಿ ಆಸೆಯನ್ನ ಪೂರೈಸ್ಕೊಳ್ಬೇಕು. ಓಕೆನಾ? ತನ್ನ ಅಗತ್ಯತೆಗಳು, ಆಸೆಗಳನ್ನದು ತಕ್ಷಣವೇ ಪೂರೈಸ್ಕೊಳ್ಬೇಕು ಅನ್ನುವಂತಹ ತತ್ವವನ್ನ ಹೊಂದಿದೆ ಇದು. ಡಸಂಟ್ ಥಿಂಕ್ ಅಬೌಟ್ ರೈಟ್ ಆರ್ ರಾಂಗ್, ಅದು ಸರಿ ಇದೆಯೋ ತಪ್ಪಿದ್ಯೋ ನಾನು ಮಾಡ್ತಾ ಇರುವಂತದ್ದು ಅನ್ನೋದು ಗೊತ್ತಿರಲ್ಲ, ಅಥವಾ ಅದ್ರ ಬಗ್ಗೆ ಅದು ಯೋಚನೆಯನ್ನು ಸಹ ಮಾಡ್ಲಿಕ್ಕೆ ಹೋಗೋದಿಲ್ಲ. ಓಕೆನಾ? ಯಾವೆಲ್ಲ ಮಗುವಿಗೆ ಇದನ್ನುವಂಥದ್ದು ಜಾಸ್ತಿ ಆಗಿರತ್ತಲ್ಲ, ಅವರು ರೈಟ್ ಆರ್ ರಾಂಗ್, ಸರಿನೋ ತಪ್ಪೋ ನಾನು ಮಾಡ್ತಿರೋದು ಅದ್ರ ಬಗ್ಗೆ ಥಿಂಕ್ ಮಾಡಲ್ಲ. ಓಕೆನಾ? ಎಸ್. ನೆಕ್ಸ್ಟ್, ಫಾರ್ ಎಕ್ಸಾಂಪಲ್, ಅ ಚೈಲ್ಡ್ ಶೌಟ್ಸ್ ದಟ್ ಐ ವಾಂಟ್ ಅ ಚಾಕ್ಲೇಟ್ ನೌ ಇವನ್ ಇಫ್ ದ ಟೀಚರ್ ಸೇಸ್ ನೋ. ತರಗತಿ ಕ್ಲಾಸ್ ನಲ್ಲಿ ಒಂದ್ ಮಕ್ಕಳು ಕುತ್ಕೊಂಡಿದ್ದಾರೆ, ಒಂದ್ ಮಗು ಜೋರಾಗಿ ಅಳ್ತಾ ಇದೆ, ಕೂಗ್ತಾ ಇದೆ, ಐ ವಾಂಟ್ ಚಾಕ್ಲೇಟ್ ನೌ, ನನಗೆ ಈಗ್ಲೇ ಚಾಕ್ಲೇಟ್ ಬೇಕು. ನೀವು ತುಂಬಾ ಮಕ್ಕಳನ್ನ ನೋಡಿರ್ಬೋದು, ಅವರು ತುಂಬಾ ಅಂದ್ರೆ ತುಂಬಾ ಹಠಮಾರಿಗಳಾಗಿರ್ತಾರೆ. ಈಗ ಪೇರೆಂಟ್ಸ್ ಇರ್ಬೋದು, ಟೀಚರ್ಸ್ ಇರ್ಬೋದು, ರಿಲೇಟಿವ್ಸ್ ಇರ್ಬೋದು, ಯಾರೇ ವೆಲ್ವಿಷರ್ಸ್ ಇರ್ಬೋದು, ಯಾರೇ ಹೇಳಿದ್ರು ಕೇಳಲ್ಲ. ನನಗೆ ಈಗ್ಲೇ ಫೋನ್ ಬೇಕು ಅಂದ್ರೆ ಬೇಕು, ನಂಗೆ ಟಿವಿ ಹಚ್ಬೇಕಂದ್ರೆ ಹಚ್ಲೇಬೇಕು, ನಂಗೆ ಈ ಟಾಯ್ಸ್ ಬೇಕಂದ್ರೆ ಬೇಕೇ ಬೇಕು. ಈ ತರ ಏನ್ ಮಾಡ್ತಾರೆ? ತುಂಬಾ ಹಠ ಮಾಡ್ತಾ ಇರ್ತಾರೆ. ಸೊ ಅವರಲ್ಲಿ ಈದ್ ಜಾಸ್ತಿ ಆಗಿರತ್ತೆ. ದೇ ಡೋಂಟ್ ಥಿಂಕ್ ಅಬೌಟ್ ರೈಟ್ ಆರ್ ರಾಂಗ್. ಓಕೆನಾ? ದೇ ಜಸ್ಟ್ ವಾಂಟ್ ಇಮ್ಮಿಡಿಯೇಟ್ ಸ್ಯಾಟಿಸ್ಫ್ಯಾಕ್ಷನ್. ಅವ್ರು ಏನ್ ಅನ್ಕೊಂಡಿರ್ತಾರಲ್ಲ ಅದು ಇಮ್ಮಿಡಿಯೇಟ್ ಆಗಿ ಆಗ್ಬೇಕು. ನನಗೆ ಈಗ ತಕ್ಷಣ ಮಾರ್ಕೆಟಿಗೆ ಹೋಗ್ಬೇಕಂದ್ರೆ ಹೋಗ್ಲೇಬೇಕು, ಆ ತರ ಇರತ್ತೆ. ಓಕೆನಾ? ಎಸ್, ಇದು ಈದ್ ಪ್ರಿನ್ಸಿಪಲ್. ನೆಕ್ಸ್ಟ್, ಸೆಕೆಂಡ್ ಒನ್, ಡೆವಲಪ್ಸ್ ಅರೌಂಡ್ 2 to 3 years. ಈಗೋ ಅನ್ನುವಂಥದ್ದು 2 to 3 years, ಒಂದು ಮಗುವಿಗೆ 2 ರಿಂದ 3 ವರ್ಷ ಆದ್ಮೇಲೆ ಏನಾಗತ್ತೆ? ಈಗೋ ಅನ್ನುವಂಥದ್ದು ಡೆವಲಪ್ ಆಗತ್ತೆ. ವರ್ಕ್ಸ್ ಆನ್ ದ ರಿಯಾಲಿಟಿ ಪ್ರಿನ್ಸಿಪಲ್, ಸೊ ಇದೇನ್ ಮಾಡತ್ತೆ? ವಾಸ್ತವಿಕತೆಯ ತತ್ವದ ಮೇಲೆ ಕೆಲಸವನ್ನ ಮಾಡತ್ತೆ. ಥಿಂಕ್ ಬಿಫೋರ್ ಆಕ್ಟಿಂಗ್, ಇಲ್ಲೇನು ಈದಲ್ಲೇನಾಗತ್ತೆ? ಮಗು ಏನಾದ್ರೂ ಬೇಕಂದ್ರೆ ಬೇಕು, ರೈಟ್ ಆರ್ ರಾಂಗ್ ಥಿಂಕ್ ಮಾಡಲ್ಲ. ಬಟ್ ಇಲ್ಲಿ ಥಿಂಕ್ ಮಾಡತ್ತೆ. ಈಗ ಮಾರ್ಕೆಟಿಗೆ ಹೋಗ್ಬೇಕು ಅಂದ್ರೆ ಮಾರ್ಕೆಟಿಗೆ ಹೋಗ್ಬೇಕು, ಬಟ್ ಇವಾಗ ಹೋದ್ರೆ ಓಕೆನಾ ಅಥವಾ ಆಮೇಲೆ ಹೋದ್ರೆ ಚೆನ್ನಾಗಿರತ್ತಾ ಅಂತ ಮಗು ಥಿಂಕ್ ಮಾಡತ್ತೆ. ಬ್ಯಾಲೆನ್ಸಸ್ ಈದ್ ಅಂಡ್ ಸೂಪರ್ ಇಗೋ, ಸೊ ಇದು ಫಸ್ಟ್ ಮತ್ತೆ ಥರ್ಡ್ ಸ್ಟೇಜ್ ಅನ್ನ ಬ್ಯಾಲೆನ್ಸ್ ಮಾಡುವಂತಹ ಒಂದು ಸ್ಟೇಜ್ ಅಂತಾನೆ ಹೇಳ್ಬೋದು. ಮೇಕ್ಸ್ ಪ್ರಾಕ್ಟಿಕಲ್ ಡಿಸಿಷನ್ಸ್, ಇದು ಒಂದು ವಾಸ್ತವಿಕತೆಯ ಅರಿವಿರೋದ್ರಿಂದ ಒಂದು ಪ್ರಾಯೋಗಿಕವಾದ ನಿರ್ಧಾರವನ್ನ ತಗೊಳತ್ತೆ. ಫಾರ್ ಎಕ್ಸಾಂಪಲ್, ಐ ವಿಲ್ ಫಿನಿಶ್ ಹೋಮ್ ವರ್ಕ್ ಫಸ್ಟ್ ಅಂಡ್ ದೆನ್ ಪ್ಲೇ. ಸೊ ನನಗೆ ಆಟ ಆಡ್ಲೇಬೇಕು ಅನ್ನುವಂಥದ್ದು, ಈಗ್ಲೇ ಆಟ ಆಡ್ಬೇಕು ಅನ್ನುವಂಥದ್ದು ಇದು. ಓಕೆನಾ? ಸೊ ಈಗೋದಲ್ಲಿ ಒಂದ್ ಸ್ವಲ್ಪ ಬದಲಾವಣೆ ಇದೆ. ನಾನು ಆಟ ಆಡ್ಬೇಕು, ಬಟ್ ಇವಾಗ ಆಡ್ಲಾ ಆಮೇಲೆ ಆಡ್ಲಾ, ಯಾಕಂದ್ರೆ ತುಂಬಾ ಹೋಮ್ವರ್ಕ್ ಕೊಟ್ಟಿದ್ದಾರೆ, ಈಗ್ಲೇ ಆಡ್ಲಿಕ್ಕೆ ಹೋದ್ರೆ ಹೋಮ್ವರ್ಕ್ ಏನಾಗ್ಬೋದು? ಪೆಂಡಿಂಗ್ ಉಳಿಬಹುದು, ಅದರಿಂದ ನಾಳೆ ಟೀಚರ್ ನನಗೆ ಬಾರಿಸಬಹುದು 4. ಅದಕ್ಕೋಸ್ಕರ ಏನ್ ಮಾಡ್ತೀನಿ? ನಾನು ಫಸ್ಟ್ ಹೋಮ್ವರ್ಕ್ ಅನ್ನ ಫಿನಿಶ್ ಮಾಡ್ಕೊಳ್ತೀನಿ, ಆಮೇಲೆ ಆಟ ಆಡ್ತಾನೆ ಇರ್ತೀನಿ. ಸೊ ಇಲ್ಲೇನಿದೆ? ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡ್ತಾ ಇದೆ. ಅದರ ಕಾನ್ಸಿಕ್ವೆನ್ಸ್, ಪರಿಣಾಮ ಏನಾಗ್ಬಹುದು? ನಾನು ಈಗ್ಲೇ ಆಟ ಆಡ್ಲಿಕ್ಕೆ ಹೋಗ್ಬಿಟ್ರೆ, ಅದಕ್ಕೋಸ್ಕರ ಫಸ್ಟ್ ನಾನು ಹೋಮ್ ವರ್ಕ್ ಮಾಡ್ತೇನೆ, ಆದ್ರೆ ಆಟ ಆಡ್ಲೇಬೇಕು.
ಆಟ ಆಡ್ಬೇಕು ಅನ್ನೋಂಥದ್ದು ಆ ಮಗುವಿನ ತಲೆಯಲ್ಲಿದೆ. ಬಟ್ ಥಿಂಕ್ ಮಾಡ್ತಾ ಇದೆ, ಫಸ್ಟ್ ನಾನು ಆಟ ಆಡಿ ಹೋಮ್ವರ್ಕ್ ಪೆಂಡಿಂಗ್ ಉಳಿಬಹುದು, ಅದಕ್ಕೋಸ್ಕರ ನಾನು ಏನ್ ಮಾಡ್ತೀನಿ, ಫಸ್ಟ್ ಹೋಮ್ವರ್ಕ್ ಅನ್ನ ಮಾಡ್ಕೊಳ್ತೀನಿ, ಆಮೇಲೆ ಆಟ ಆಡ್ತೀನಿ. ಅರ್ಥ ಆಗ್ತಾ ಇದೆಯಾ? ಇದು ರಿಯಾಲಿಟಿ ಪ್ರಿನ್ಸಿಪಲ್. ಫಸ್ಟ್ ಒನ್ ಇಸ್ ದ ಪ್ಲೆಜರ್ ಪ್ರಿನ್ಸಿಪಲ್. ನೆಕ್ಸ್ಟ್ ಥರ್ಡ್ ಒನ್, ಸೂಪರ್ ಈಗೋ ಡೆವಲಪ್ಸ್ ಅರೌಂಡ್ 5 years. ಇದು ಸುಮಾರು 5 ವರ್ಷ ಆಗ್ತಾ ಇದ್ದಾಗೆ ಏನಾಗತ್ತೆ, ಸೂಪರ್ ಈಗೋ ಅನ್ನುವಂಥದ್ದು ಡೆವಲಪ್ ಆಗ್ತಾ ಹೋಗತ್ತೆ ಒಂದು ಮಗುವಿಗೆ. ಫಸ್ಟ್ ಒನ್, ಇಟ್ ರಿಪ್ರೆಸೆಂಟ್ಸ್ ಮೊರಾಲಿಟಿ. ಓಕೆನಾ? ಇದು ಒಂದು ನೈತಿಕ ತತ್ವದ ಆಧಾರದ ಮೇಲೆ ಏನ್ ಮಾಡತ್ತೆ, ಕೆಲಸವನ್ನ ಮಾಡತ್ತೆ. ಲರ್ನ್ಸ್ ಫ್ರಮ್ ಪೇರೆಂಟ್ಸ್ ಅಂಡ್ ಟೀಚರ್ಸ್. ಈ ನೈತಿಕತೆ ಅನ್ನುವಂಥದ್ದು ಯಾರಿಂದ ಕಲಿಯತ್ತೆ ಮಗು? ಅಪ್ಪ ಅಮ್ಮ ಇರ್ಬೋದು, ಅಜ್ಜ ಅಜ್ಜಿ ಇರ್ಬೋದು, ಅಕ್ಕ ಅಣ್ಣ ಇರ್ಬೋದು, ಅಥವಾ ಟೀಚರ್ಸ್ ಇರ್ಬೋದು, ಶಿಕ್ಷಕರು. ಇವರಿಂದ ಮುಖ್ಯವಾಗಿ ಕಲಿಯತ್ತೆ. ಯಾಕಂದ್ರೆ ಜಾಸ್ತಿ ಹೊತ್ತೋದು ಪೇರೆಂಟ್ಸ್ ಅಥವಾ ಟೀಚರ್ಸ್ ಜೊತೆನೆ ಟೈಮ್ ಸ್ಪೆಂಡ್ ಮಾಡತ್ತೆ. ಅದರಿಂದ ನೈತಿಕತೆಯನ್ನ ಅದು ಕಲಿತಾ ಹೋಗುತ್ತೆ. ಇಟ್ ಡಿಸೈಡ್ಸ್ ರೈಟ್ ಆರ್ ರಾಂಗ್. ಸೊ ಇಲ್ಲಿ ಕಂಪ್ಲೀಟ್ ಆಗಿ ರೈಟ್ ಆರ್ ರಾಂಗ್, ಸರಿ ಯಾವುದು ತಪ್ಪು ಯಾವುದು ಅನ್ನುವಂತಹ ನಿರ್ಧಾರವನ್ನ ಮಾಡುವಂತಹ ಸಾಮರ್ಥ್ಯವನ್ನ ಮಗು ಬೆಳೆಸ್ಕೊಳ್ಳುತ್ತಾ ಹೋಗತ್ತೆ. ಕ್ರಿಯೇಟ್ಸ್ ಫೀಲಿಂಗ್ಸ್ ಆಫ್ ಗಿಲ್ಟ್ ಇಫ್ ವಿ ಡೂ ಸಮಥಿಂಗ್ ರಾಂಗ್. ಇಲ್ಲಿ ಹೇಗಾಗತ್ತೆ ಅಂದ್ರೆ, ಏನಾದ್ರೂ ಒಂದು ತಪ್ಪು ಮಾಡಿದ್ರೆ ಅದಕ್ಕೆ ಗಿಲ್ಟ್ ಆಗತ್ತೆ, ಪಶ್ಚಾತ್ತಾಪ ಆಗತ್ತೆ. ಅಂದ್ರೆ ನಾನ್ ತಪ್ಪು ಮಾಡಿದೀನಿ ಅನ್ನೋದು ಅದಕ್ಕೆ ಏನಾಗಿದೆ, ಮನವರಿಕೆ ಆಗಿದೆ ಆ ಮಗುವಿಗೆ, ಅಲ್ವಾ? ನೋಡಿ ಇಲ್ಲಿ, ಫಾರ್ ಎಕ್ಸಾಂಪಲ್, ಐ ಫೌಂಡ್ 100 ರೂಪಿ. ಈಗ ಸಪೋಸ್ ಒಂದು ಮಗುವಿಗೆ 100 ರೂಪೀಸ್ ಸಿಕ್ತು ಅಂತ ಇಟ್ಕೊಳ್ಳಿ. ಐ ಶುಡ್ ಗಿವ್ ಇಟ್ ಟು ದ ಟೀಚರ್. ಸೊ ಅದು ರೈಟ್ ಆರ್ ರಾಂಗ್ ಅನ್ನ ಕಂಪ್ಲೀಟ್ ಆಗಿ ಏನ್ ಮಾಡ್ತಾ ಇದೆ, ಅನಾಲಿಸಿಸ್ ಮಾಡ್ತಾ ಇದೆ. ನಾನು ಇದನ್ನ ಇಟ್ಕೊಳ್ಬೇಕಾ? ನೋ, ಐ ಶುಡ್ ಗಿವ್ ಇಟ್ ಟು ದ ಟೀಚರ್. ನಾನು ಇದನ್ನ ತಗೊಂಡೋಗಿ ಟೀಚರಿಗೆ ಕೊಡ್ಬೇಕು. ಎಲ್ಲಿ? ಈಗ ಸ್ಕೂಲ್ ಕ್ಯಾಂಪಸ್ ಅಲ್ಲಿ ಸಿಕ್ಕಿದ್ರೆ, ಓಕೆನಾ? ಸೊ ಕಂಪ್ಲೀಟ್ ಆಗಿ ಏನಾಗಿದೆ, ಅದಕ್ಕೆ ಗೊತ್ತಿದೆ ಈ ತರ ಒಳ್ಳೇದ್ ಯಾವುದು ಕೆಟ್ಟದ್ ಯಾವುದು ಅನ್ನುವಂತಹ ಅರಿವು ಮಗುವಿಗೆ ಬಂದಿದೆ. ಅರೌಂಡ್ 5 years. ಸೂಪರ್ ಈಗೋ ನೈತಿಕತೆಯ ತತ್ವದ ಮೇಲೆ ಏನಾಗತ್ತೆ, ಕಾರ್ಯವನ್ನ ನಿರ್ವಹಿಸುತ್ತೆ ಸೂಪರ್ ಈಗೋ ಅನ್ನುವಂಥದ್ದು. ಹಾಗಿದ್ರೆ ಇಲ್ಲಿ ಟೀಚರ್ನ ರೋಲ್ ಏನು? ರೋಲ್ ಆಫ್ ಟೀಚರ್, ರೆಡ್ಯೂಸ್ ಅಗ್ರೆಸಿವ್ ಈದ್ ಬಿಹೇವಿಯರ್ ಥ್ರೂ ಗೈಡೆನ್ಸ್. ಇಲ್ಲಿ ಏನ್ ಮಾಡ್ಬೇಕು, ಆ ಮಗುವಿನಲ್ಲಿರುವಂತ ಈದ್ ಬಿಹೇವಿಯರ್, ಅಗ್ರೆಸಿವ್ ಆಗಿ ಏನ್ ಮಾಡ್ತಾರೆ ಅವರು, ಬಿಹೇವ್ ಮಾಡ್ತಾ ಇರ್ತಾರೆ, ಅದನ್ನ ಗೈಡ್ ಮಾಡುವುದರ ಮೂಲಕ, ಈ ತರ ಮಾಡಿದ್ರೆ ಒಳ್ಳೇದಲ್ಲ ಅಂತ ಸಮಾಧಾನದಿಂದ ಆ ಮಗುವಿಗೆ ತಿಳುವಳಿಕೆಯನ್ನ ಹೇಳುವ ಮೂಲಕ ಅದನ್ನ ರೆಡ್ಯೂಸ್ ಮಾಡ್ಬೇಕು. ಸಂಪೂರ್ಣವಾಗಿ ಅದನ್ನ ಏನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ತೆಗೆದು ಹಾಕ್ಲಿಕ್ಕೆ ಸಾಧ್ಯ ಇಲ್ಲ ಒಂದು ಮಗುವಿನ ಬಿಹೇವಿಯರ್ ಅನ್ನ, ಬಟ್ ಅದನ್ನ ಕಡಿಮೆ ಮಾಡ್ಬೋದು. ಓಕೆನಾ? ಸೆಕೆಂಡ್ ಒನ್, ಡೆವಲಪ್ ಈಗೋ ಬೈ ಎನ್ಕರೇಜಿಂಗ್ ಪ್ರಾಬ್ಲಮ್ ಸಾಲ್ವಿಂಗ್ ಅಂಡ್ ಡಿಸಿಷನ್ ಮೇಕಿಂಗ್. ಇಲ್ಲಿ ಮಗು ಪ್ರಾಕ್ಟಿಕಲ್ ಆಗಿರತ್ತೆ, ಎಲ್ಲಿ? ಈಗೋ ಅನ್ನುವಂತ ಸ್ಟೇಜ್ ಅಲ್ಲಿ, ಅಲ್ವಾ? ಸೊ ಅವರಿಗೆ ಪ್ರಾಬ್ಲಮ್ ಸಾಲ್ವ್ ಮಾಡ್ಲಿಕ್ಕೆ ಚಿಕ್ಕ ಚಿಕ್ಕ ಪ್ರಾಬ್ಲಮ್ಸ್ ಗಳನ್ನ ಅವ್ರ ಮುಂದೆ ತಗೊಂಡೋಗಿ ಇಡುವಂತದ್ದು. ಇದನ್ನ ನಾವು ಹೇಗೆ ಸಾಲ್ವ್ ಮಾಡ್ಬೋದು? ನಮ್ಗೆ ಏನು ಗೊತ್ತೇ ಇಲ್ಲ, ಆ ಮಗು ಹೇಳಿದ್ರಷ್ಟೇ ಆ ಸಮಸ್ಯೆ ಪರಿಹಾರ ಆಗತ್ತೆ ಅನ್ನೋ ತರ ನೀವೇನ್ ಮಾಡ್ಬೇಕು, ಅವ್ರ ಮುಂದೆ ಪ್ರಿಟೆಂಡ್ ಮಾಡ್ಬೇಕು. ಆವಾಗ ಅವ್ರು ಏನ್ ಮಾಡ್ತಾರೆ, ಓಕೆ ನಾನು ಇದನ್ನ ಸಾಲ್ವ್ ಮಾಡ್ಲೇಬೇಕು ಅನ್ನುವಂತಹ ಮನಸ್ಥಿತಿಯನ್ನ ಬೆಳೆಸ್ಕೊಳ್ತಾರೆ. ಅಂಡ್ ಡಿಸಿಷನ್ ಮೇಕಿಂಗ್ ಅಂದ್ರೆ ಒಂದು ನಿರ್ಧಾರವನ್ನ, ಒಂದ್ ಚಿಕ್ಕ ಚಿಕ್ಕ ಡಿಸಿಷನ್. ಈಗ ಸಪೋಸ್ ನಾವೀಗ ಮಾರ್ಕೆಟಿಗೆ ಹೋಗ್ಬೇಕು ಅಂತ ಮಗುವಿಗೆ ಇದೆ, ಅವಾಗ ನಾವು ಹೇಳುವಂತದ್ದು, ನೋಡಿ ಈಗ ಮಳೆ ಬರ್ತಾ ಇದೆ, ಓಕೆನಾ? ಅಥವಾ ಬಸ್ ಮಿಸ್ ಆಗಿದೆ, ಈಗ ನಾನು ಏನ್ ಮಾಡ್ಬೇಕು, ಮಾರ್ಕೆಟಿಗೆ ಆಟೋ ಮಾಡ್ಕೊಂಡು ಹೋಗ್ಬೇಕು. ಬಸ್ಸಿಗೆ ಹೋದ್ರೆ ನಾನು 20 ರೂಪೀಸ್ ಅಲ್ಲಿ ಏನ್ ಮಾಡ್ತೇನೆ, ಮಾರ್ಕೆಟ್ ಅನ್ನ ರೀಚ್ ಆಗ್ತೇನೆ. ಬಟ್ ಆಟೋ ಮಾಡ್ಕೊಂಡು ಹೋದ್ರೆ ನಾನು 100 ರೂಪೀಸಿಗೆ ರೀಚ್ ಆಗ್ತೇನೆ. ಸೊ ನನ್ಗೆ ಅಲ್ಲಿ ಏನಾಗತ್ತೆ, 80 ರೂಪೀಸ್ ಲಾಸ್ ಆಗತ್ತೆ. ಈಗ ಇದು ಓಕೆನಾ ನಿನ್ಗೆ? ಸೊ ನೀನ್ ಡಿಸೈಡ್ ಮಾಡು, ನನಗೆ ಲಾಸ್ ಆದ್ರೂ ಓಕೆ, ಆಟೋನಲ್ಲೇ ಹೋಗ್ಬೇಕಂದ್ರೆ ಆಟೋದಲ್ಲೇ ಹೋಗ್. ಈ ತರ ಅವ್ರಿಗೆ ಹೇಳೋದ್ರಿಂದ, ಓಕೆ ಈಗ ನಾನು ಅದರಿಂದ ಹೋದ್ರೆ
ಏನಾಗ್ಬೋದು ಅನ್ನುವಂತ ಏನಾಗತ್ತೆ ಡಿಸಿಷನ್ ಮೇಕಿಂಗ್ ಅನ್ನ ಅವರು ಮಾಡ್ತಾರೆ. ಸ್ಟ್ರೆಂಥನ್ ಸೂಪರ್ ಈಗೋ ಬೈ ಟೀಚಿಂಗ್ ಆನೆಸ್ಟಿ, ಎಂಪತಿ, ಡಿಸಿಪ್ಲಿನ್ ಅಂಡ್ ರೆಸ್ಪಾನ್ಸಿಬಿಲಿಟಿ. ಶಿಕ್ಷಕರು ಏನ್ ಮಾಡ್ಬೇಕು, ಸೂಪರ್ ಈಗೋವನ್ನ ಸ್ಟ್ರೆಂಥನ್ ಇನ್ನು ಅವರಲ್ಲಿ ಜಾಸ್ತಿ ಡೆವಲಪ್ ಆಗೋ ತರ ಮಾಡ್ಬೇಕು. ಹೇಗೆ? ಟೀಚಿಂಗ್ ಆನೆಸ್ಟಿ, ಪ್ರಾಮಾಣಿಕತೆಯನ್ನ ಕಲಿಸೋದ್ರ ಮೂಲಕ, ಅಥವಾ ಬೇರೆಯವರಿಗೆ ಎಂಪತಿ, ಸಹಾನುಭೂತಿಯನ್ನ ತೋರಿಸೋದ್ರ ಮೂಲಕ ಇರ್ಬೋದು, ಶಿಸ್ತು, ಡಿಸಿಪ್ಲಿನ್ ಅದನ್ನ ಕಲಿಸೋದ್ರ ಮೂಲಕ ಇರ್ಬೋದು, ಅಥವಾ ರೆಸ್ಪಾನ್ಸಿಬಿಲಿಟಿ, ಅವ್ರೇನ್ ಮಾಡ್ಬೇಕು, ರೆಸ್ಪಾನ್ಸಿಬಿಲಿಟಿಯನ್ನ, ಜವಾಬ್ದಾರಿಗಳನ್ನ ತಗೊಳ್ಬೇಕು. ದೊಡ್ಡ ದೊಡ್ಡ ಜವಾಬ್ದಾರಿ ಅಲ್ಲ, ಏನೋ ಚಿಕ್ಕ ಚಿಕ್ಕದು, ಕ್ಲಾಸ್ ಮಾನಿಟರ್ ಆಗಿರ್ಬೋದು, ಅಥವಾ ಸ್ಕೂಲ್ಸ್ ಅಲ್ಲಿ ಮಾಡ್ತಾರೆ ಏನು ಒಂದಿಷ್ಟು ಮಂತ್ರಿ ಮಂಡಲಗಳನ್ನ ಮಾಡ್ತಾರೆ, ಅವರ ರೆಸ್ಪಾನ್ಸಿಬಿಲಿಟಿ ಏನೇನಿರತ್ತೆ ಅದರ ಅಂಡರ್ ಅಲ್ಲಿ ಬರುವಂತ ವರ್ಕ್ ಗಳನ್ನ ಅವರು ನಿಭಾಯಿಸ್ಬೇಕಾಗತ್ತೆ. ಸೊ ಇಂತಹ ರೆಸ್ಪಾನ್ಸಿಬಿಲಿಟಿಯನ್ನ ಕೊಡುವ ಮೂಲಕ ಅವರು ಸೂಪರ್ ಈಗೋವನ್ನ ಏನ್ ಮಾಡ್ಬೋದು, ಇನ್ನು ಸ್ಟ್ರೆಂಥನ್ ಮಾಡ್ಬೋದು, ಬಲಪಡಿಸಬಹುದು. ಓಕೆನಾ? ಎಸ್. ನೆಕ್ಸ್ಟ್ ಈಗ ಕ್ವೆಶ್ಚನ್ ಆನ್ಸರ್ಸ್ ಅನ್ನ ಸಾಲ್ವ್ ಮಾಡ್ತಾ ಹೋಗೋಣ. MCQs, ನಾಟ್ ಕ್ವೆಶ್ಚನ್ ಆನ್ಸರ್, MCQs. ಓಕೆ. ಅಕಾರ್ಡಿಂಗ್ ಟು ಸಿಗ್ಮಂಡ್ ಫ್ರೈಡ್, ಪರ್ಸನಾಲಿಟಿ ಕನ್ಸಿಸ್ಟ್ಸ್ ಆಫ್. ಸಿಗ್ಮಂಡ್ ಫ್ರೈಡ್ ಅವರ ಪ್ರಕಾರ ಪರ್ಸನಾಲಿಟಿ ಯಾವ್ಯಾವುದನ್ನ ಒಳಗೊಂಡಿರುತ್ತೆ? A. ಇಂಟೆಲಿಜೆನ್ಸ್, ಆಪ್ಟಿಟ್ಯೂಡ್, ಆಟಿಟ್ಯೂಡ್. B. ಈಗೋ, ಸೂಪರ್ ಈಗೋ. C. ಮೈಂಡ್, ಬಾಡಿ, ಸೋಲ್. D. ಕಾನ್ಶಿಯಸ್, ಮೆಮೊರಿ, ಇಮೋಷನ್. ಈಗ ಮಾತ್ರ ಡಿಸ್ಕಸ್ ಆಗಿದೆ, ಆನ್ಸರು ನಿಮ್ಗೆ ಗೊತ್ತಿದೆ ಅಂತ ಅನ್ಕೊಳ್ತೇನೆ ನಾನು. ಆನ್ಸರ್ ಏನು? ಬಿ, ಈಗೋ ಅಂಡ್ ಸೂಪರ್ ಈಗೋ. ಇದು ಮೂರೇ ಕಾನ್ಸೆಪ್ಟ್ ಈ ಥಿಯರಿಲಿ ಬರುವಂತದ್ದು ಅಲ್ವಾ? ವಿಚ್ ಪಾರ್ಟ್ ಆಫ್ ಪರ್ಸನಾಲಿಟಿ ಆಪರೇಟ್ಸ್ ಆನ್ ದ ಪ್ಲೆಜರ್ ಪ್ರಿನ್ಸಿಪಲ್? ಪ್ಲೆಜರ್ ಪ್ರಿನ್ಸಿಪಲ್ ಅಲ್ಲಿ ಯಾವ ಪಾರ್ಟು ಕಾರ್ಯವನ್ನ ನಿರ್ವಹಿಸ್ತದೆ? ಈಗ ಮಾತ್ರ ಹೇಳ್ದೆ, ಯಾವ್ದದು? ಫಸ್ಟ್ ಒನ್ ಅಲ್ವಾ? ಎಸ್. ನೆಕ್ಸ್ಟ್, ವಿಚ್ ಕಂಪೋನೆಂಟ್ ಆಫ್ ಪರ್ಸನಾಲಿಟಿ ಫಾಲೋಸ್ ದ ರಿಯಾಲಿಟಿ ಪ್ರಿನ್ಸಿಪಲ್? ರಿಯಾಲಿಟಿ ಪ್ರಿನ್ಸಿಪಲ್ ಅಲ್ಲಿ ಯಾವುದು ವರ್ಕ್ ಮಾಡತ್ತೆ? ಬಿ, ಈಗೋ. ಈಗೋ ಅನ್ನುವಂಥದ್ದು ರಿಯಾಲಿಟಿ ಪ್ರಿನ್ಸಿಪಲ್ ತತ್ವದ ಆಧಾರದ ಮೇಲೆ ಅದು ವರ್ಕ್ ಮಾಡತ್ತೆ. ನೆಕ್ಸ್ಟ್, ವಿಚ್ ಪಾರ್ಟ್ ರೆಪ್ರೆಸೆಂಟ್ಸ್ ಮಾರಲ್ ವ್ಯಾಲ್ಯೂಸ್ ಅಂಡ್ ಕನ್ಸೈನ್ಸ್? ಮೊರಾಲಿಟಿ ಬಗ್ಗೆ ಯಾವ್ದು ಹೇಳತ್ತೆ? ಬಿ, ಸೂಪರ್ ಈಗೋ. A student wants to copy in an exam but decides not to because it is wrong. Which part helps the student choose a practical solution? A, B, ಈಗೋ. C, ಸೂಪರ್ ಈಗೋ. D, ಕಾನ್ಶಿಯಸ್ ಮೈಂಡ್. ಇದರ ಆನ್ಸರ್ ಏನಪ್ಪಾ ಹಾಗಿದ್ರೆ? ಸಿ, ಸೂಪರ್ ಈಗೋ ಅಲ್ವಾ? ಎಸ್. ಕ್ವಿಕ್ ರಿವಿಷನ್ ಮಾಡ್ಕೊಂಡು ಬಂದ್ಬಿಡೋಣ. ಇದಂದ್ರೆ ಪ್ಲೆಜರ್ ಪ್ರಿನ್ಸಿಪಲ್, ಅದನ್ನ ನೆನ್ಪಿಟ್ಕೊಂಡ್ಬಿಡಿ. IES ಇಟ್ಸ್ ಅ ಸೂತ್ರ. ಈಗೋ, ಸೂಪರ್ ಈಗೋ. ಸೂತ್ರ ಹೇಳೋಕ್ಕಿಂತ ಏನಿದು ಸ್ಟ್ರಕ್ಚರ್. IES ನೆನ್ಪಿಟ್ಕೊಳ್ಳಿ. ಈಗೋ, ಸೂಪರ್ ಈಗೋ. ಪ್ಲೆಜರ್ ಪ್ರಿನ್ಸಿಪಲ್, ಈಗೋ ರಿಯಾಲಿಟಿ ಪ್ರಿನ್ಸಿಪಲ್, ಸೂಪರ್ ಈಗೋ ಮೊರಾಲಿಟಿ ಪ್ರಿನ್ಸಿಪಲ್. ಓಕೆನಾ? ಇದು IES PRM, ಪ್ಲೆಜರ್, ರಿಯಾಲಿಟಿ, ಮೊರಾಲಿಟಿ. ಇದು ಐ ವಾಂಟ್ ಇಟ್ ನೌ, ನನಗೆ ಈಗ್ಲೇ ಬೇಕು ಅನ್ನುವಂಥದ್ದು. ಈಗೋ ಥಿಂಕ್ ಬಿಫೋರ್ ಯು ಆಕ್ಟ್, ಸ್ವಲ್ಪ ಥಿಂಕ್ ಮಾಡ್ತಾರೆ, ನನಗೆ ಬೇಕು ಬಟ್ ಅದು ಈಗ ಬೇಕಾ ಆಮೇಲೆ ಬೇಕಾ, ಅಥವಾ ಅದರಿಂದ ಆಗುವಂತ ಪರಿಣಾಮವನ್ನ ಥಿಂಕ್ ಮಾಡತ್ತೆ ಅದು, ಬಟ್ ಬೇಕು. ಓಕೆನಾ? ಸೂಪರ್ ಈಗೋ ಮೊರಾಲಿಟಿ ಪ್ರಿನ್ಸಿಪಲ್, ಡೂ ದ ರೈಟ್ ಥಿಂಗ್. ಓಕೆ, ಅಲ್ಲಿ ಕಂಪ್ಲೀಟ್ ಆಗಿ ಏನ್ ಮಾಡ್ತಾ ಇದೆ, ರೈಟ್ ಆರ್ ರಾಂಗ್ ಅಂತ ಮಾಡ್ಕೊಂಡು ಸೆಗ್ರಿಗೇಷನ್ ಅನ್ನ ಮಾಡ್ಕೊಂಡು ರೈಟ್ ಥಿಂಗ್ ಅನ್ನಷ್ಟೇ ಮಾಡತ್ತೆ ಅದು ಸೂಪರ್ ಈಗೋ. ಓಕೆನಾ? ಎಸ್.
ನಿಮ್ಗೆ ಈ ಕ್ಲಾಸು ಇಷ್ಟ ಆಗಿದ್ರೆ ಅಥವಾ ಈ ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮತ್ತೆ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್. ಹಾಗೆ ನಿಮ್ಮ ಫ್ರೆಂಡ್ಸ್ ಯಾರೆಲ್ಲ ಈ ಎಕ್ಸಾಮ್ಸ್ಗಳಿಗೆ ಪ್ರಿಪೇರ್ ಆಗ್ತಾ ಇದ್ದಾರೋ ಅವರಿಗೂ ಸಹ ಕಳಿಸಿ, ಅದರಿಂದ ಅವರಿಗೂ ಸಹ ಹೆಲ್ಪ್ ಆಗುತ್ತೆ. ಓಕೆನಾ? ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತಾನೆ. ಅಲ್ಲಿಯವರೆಗೂ ಟಾಟಾ, ಬಾಯ್ ಬಾಯ್.